Welcome to Digital Learning. Dear students, we are studying the subject Financial Accounting 6 of 6th semester BCom of Mangalore University, and we are in Unit 3, Session 7. In today's session, we will work out one problem under external reconstruction. The problem is like this. The balance sheet of Konark Limited as on 31st March 2016 is as follows. Liabilities, share capital, 2,500, 6.5% preference shares of rupees 20 each, 50,000, 3,000 equity shares of rupees 20 each, 60,000, 5% debentures plus interest, 10,000 plus 2,000, 12,000, creditors 8,000. Next, credit side, we have patents, 24,000, building to 60,000, cash 1,000, debtors 12,000, stock 18,000, profit and loss account 18,000. Total of the balance sheet is 1,30,000. And the following scheme of reconstruction was passed and sanctioned. Number one, Kotak Limited. Kotak Limited to be formed to take over the business. So, Konark is taken over by Kotak. One share of rupees 10 fully paid in the new company to be issued for every 3 equity share in the old company. ಓಲ್ಡ್ ಕಂಪನಿಯಲ್ಲಿ 3 ಶೇರ್ ಇದ್ರೆ ನ್ಯೂ ಕಂಪನಿಯಲ್ಲಿ 1 ಶೇರ್ ಸಿಗುತ್ತೆ. ಯಾರಿಗೆ? ಇಕ್ವಿಟಿ ಶೇರ್ ಹೋಲ್ಡರಿಗೆ. ಇದಲ್ಲ 3 ಶೇರಿಗೆ 1 ಶೇರ್. 3 shares of rupees 10 each fully paid in the new company to be issued for every 5 preference shares in old company. ಹಳೆ ಕಂಪನಿಯಲ್ಲಿ 3 ಪ್ರಿಫರೆನ್ಸ್ ಶೇರ್ ಇದ್ರೆ ಅವರಿಗೆ ಹೊಸ ಕಂಪನಿಯಲ್ಲಿ ನ್ಯೂ ಇಕ್ವಿಟಿ ಶೇರ್ ಎಷ್ಟು ಸಿಗ್ತದೆ? 3 ಸಿಗುತ್ತೆ. ಡಿಬೆಂಚರ್ ಹೋಲ್ಡರ್ಸ್ ಆರ್ ಟು ಬಿ ಪೇಯ್ಡ್ ಫುಲ್ಲಿ ಬೈ ಕೋಟಕ್ ಲಿಮಿಟೆಡ್. ಕೋಟಕ್ ಲಿಮಿಟೆಡ್ ನವರೇ ಅವರಿಗೆ ಡಿಬೆಂಚರ್ ಹೋಲ್ಡರಿಗೆ ಪೇಮೆಂಟ್ ಮಾಡ್ತಾರೆ. ಅಂದ್ರೆ ಡಿಬೆಂಚರ್ಸ್ ಅನ್ನು ಪೇಮೆಂಟ್ ಮಾಡ್ತಾರೆ. ಕ್ರೆಡಿಟರ್ಸ್ ಟು ರಿಸೀವ್ 80% ಆಫ್ ದ ಸಮ್ ಡ್ಯೂ ಟು ದೆಮ್ ಇನ್ ಫುಲ್ಲಿ ಪೇಯ್ಡ್ shares of rupees 10 each. Of rupees 10 each in the new company in full settlement. ಕ್ರೆಡಿಟರ್ಸ್ ಏನು ಕೊಡ್ತಾರೆ? ಇಕ್ವಿಟಿ ಶೇರ್ ಕೊಡ್ತಾರೆ ಹೊಸ ಕಂಪನಿ. ಓಕೆ. ಪೇಟೆಂಟ್ಸ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ಬಿ ರಿಟರ್ನ್ ಆಫ್. ಅದು ರೈಟ್ ಆಫ್ ಆಗಿದೆ. ಏರಿಯಲ್ಸ್ ಆಫ್ ದ ಪ್ರಿಫರೆನ್ಸ್ ಡಿವಿಡೆಂಡ್ ಟು ಬಿ ಕ್ಲಿಯರ್ಡ್ ಬೈ ಇಶ್ಯೂಯಿಂಗ್ 1 rupee 10 rupees 10 fully paid equity shares in Kotak Limited for every 20 shares held. ಈಗ ಏರಿಯಲ್ಸ್ ಆಫ್ ಡಿವಿಡೆಂಡ್ ಎಷ್ಟು ಅಂತ ಕೊಡಲೇ ಇಲ್ಲ ಪ್ರಾಬ್ಲಮ್ ಅಲ್ಲಿ. ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವ ಮಾರ್ಗನೂ ಇಲ್ಲ. ಏರಿಯಲ್ಸ್ ಎಷ್ಟು ವರ್ಷದ ಬಾಕಿ ಇದೆ ಅಂತ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಅದನ್ನೆಲ್ಲವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ವಿಧಾನ, 1 ಇಕ್ವಿಟಿ ಶೇರ್ ಕೊಡ್ತಾರೆ rupees 10 ಹಾಕಿ. ಎಷ್ಟಕ್ಕೆ? 20 ಪ್ರಿಫರೆನ್ಸ್ ಶೇರಿಗೆ. ಗೊತ್ತಾಯ್ತಲ್ಲ? 20 ಪ್ರಿಫರೆನ್ಸ್ ಶೇರ್ ಅಲ್ಲಿದ್ರೆ ಅದಕ್ಕೆ 1 ಇಕ್ವಿಟಿ ಶೇರ್ನ ಹಾಗೆ 10 ರೂಪಾಯಿಗೆ 1 ಇಕ್ವಿಟಿ ಶೇರ್ನ ಹಾಗೆ ಕೊಡ್ತಾರೆ. ಅದೇನಂದ್ರೆ ದಟ್ ಈಸ್ ದ ಏರಿಯರ್ಸ್ ಆಫ್ ದ ಪ್ರಿಫರೆನ್ಸ್ ಡಿವಿಡೆಂಡ್. ಅದು ಕ್ಲಿಯರ್ ಆಗ್ತದೆ. ಎನಿ ಬ್ಯಾಲೆನ್ಸ್ ಅವೈಲೇಬಲ್ ಬೈ ದ ಸ್ಕೀಮ್ ಟು ಬಿ ಯೂಸ್ಡ್ ಇನ್ ರೈಟಿಂಗ್ ಡೌನ್ ದ ಬಿಲ್ಡಿಂಗ್ಸ್. ಸೊ ಏನಾದರೂ ಇಲ್ಲಿ ಈಗ ಇದೇನಂದ್ರೆ ಟ್ರಾನ್ಸ್ಫರಿ ಕಂಪನಿಯಲ್ಲಿ ನಾವು ಜರ್ನಲ್ ಎಂಟ್ರಿ ಮಾಡ್ತೇವೆ. ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್, ಡೆಬಿಟ್ ಆಲ್ ಅಸೆಟ್ಸ್ ಅಂಡ್ ಕ್ರೆಡಿಟ್ ಆಲ್ ಲಯಬಿಲಿಟೀಸ್ ಮತ್ತು ಪರ್ಚೇಸ್ ಕನ್ಸಿಡರೇಷನ್ ಎಲ್ಲ ಕ್ರೆಡಿಟ್ ಮಾಡ್ತೇವಲ್ಲ. ಆಗ ಅಲ್ಲಿ ಉಳಿದದನ್ನು ನಾವು ಗುಡ್ವಿಲ್ಗೆ ಟ್ರಾನ್ಸ್ಫರ್ ಮಾಡ್ತೇವಲ್ಲ. ಇಲ್ಲಿ ಹಾಗೆಲ್ಲ ಉಳಿದ ಅಮೌಂಟ್ ಅನ್ನು ನಾವು ಏನ್ ಮಾಡ್ಬೇಕಂದ್ರೆ ಬಿಲ್ಡಿಂಗ್ ಅನ್ನು ಡೆಬಿಟ್ ಮಾಡಬಾರ್ದು. ಫಸ್ಟಿಗೆ ಉಳಿದ ಅಮೌಂಟಿಗೆ ಮಾತ್ರ ಬಿಲ್ಡಿಂಗ್ ಅನ್ನು ಡೆಬಿಟ್ ಮಾಡ್ಬೇಕು. ಇದನ್ನು ನಾನು ಕೊನೆಗೆ ಹೇಳ್ತೇನೆ. ಈ ಪಾಯಿಂಟ್ ನೆನಪಿಡಿ, ಜರ್ನಲ್ ಎಂಟ್ರಿ ಪಾಸ್ ಮಾಡೋಕೆ ಹೇಳ್ತೇನೆ. ಈಗ ಶೋ ರಿಯಲೈಸೇಷನ್ ಅಕೌಂಟ್, Kotak Limited account, equity shares account, preference shares account and equity shareholders account. Equity shareholders, the preference shareholders account. So ಇಲ್ಲಿ ರಿಯಲೈಸೇಷನ್ ಅಕೌಂಟ್, ಎಲ್ಲ ಮಾಡ್ಬೇಕು ನೋಡಿ. ಇಕ್ವಿಟಿ ರಿಯಲೈಸೇಷನ್ ಅಕೌಂಟ್, ಕೋಟಕ್ ಲಿಮಿಟೆಡ್ ಅಕೌಂಟ್,
equity shares account, preference shareholders, equity shareholders, prepare balance sheet of Kotak Limited. Okay, we'll calculate the purchase consideration. ಇದೆಲ್ಲ ನಾನಲ್ಲಿ ಈಗ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಈಗ ನೋಡಿ, ಪೇಮೆಂಟ್ ಇಕ್ವಿಟಿ ಶೇರ್ ಹೋಲ್ಡರ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್. ಹೇಗೆ? ಫಾರ್ 3 share in the old company, 1 share in the new company. 1 share in the new company. Okay, this is the way of purchase consideration. So then for ಆಗ ಏನಾಗ್ತದೆ ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿ, ಎಷ್ಟು ಶೇರ್ ಇದೆ, ಬ್ಯಾಲೆನ್ಸ್ ಶೀಟ್ ನೋಡುವಾಗ ನಿಮಗೆ ಕಾಣ್ತದೆ ಅಲ್ಲಿ 3000 ಶೇರ್ ಇದೆ ಅಲ್ವಾ? 3000 ಶೇರ್ ಇದೆ. ಸೊ ಹಾಗಾಗಿ ಫಾರ್ 3000 ಶೇರ್ಸ್ ಹೌ ಮಚ್? ಸೊ ಆಗ ನಿಮಗೆ ಏನು ಬರ್ತದೆ ಆನ್ಸರ್? 3000 ಇಂಟು 1/3 ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಲ್ವಾ? 3000 ಶೇರ್ಸ್ಗೆ ಎಷ್ಟು ಶೇರ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 3000 ಇಂಟು 1/3. ಸೊ 3000 ಇಂಟು 1/3 ಅಂದರೆ 1000 ಶೇರ್ಸ್. 1000 ಶೇರ್ ಎಟ್ 10 rupees per share. 10,000 ಪರ್ಚೇಸ್ ಕನ್ಸಿಡರೇಷನ್ ಇಲ್ಲಿ ಆಯಿತು. ಮತ್ತೆ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್. ಅವರಿಗೆ ಇಕ್ವಿಟಿ ಶೇರ್ ಕೊಡುವುದು. ಹೇಗೆ? ಫಾರ್ 5 ಪ್ರಿಫರೆನ್ಸ್ ಶೇರ್ ದೇ ವಿಲ್ ಗೆಟ್ 3 equity shares. So in the balance sheet there are 2500 preference shares. For 2500 preference shares, how much? So 2500 into 3 divided by 5. So 1500 shares of ₹10 each, 15,000. Third one, payment of arrears of preference dividend in the form of equity shares. So ಈಗ arrears of preference dividend ಹೇಗೆ? For 20 preference shares, 1 equity share. For 20 preference share, they will get 1 equity share. So ಇದರಲ್ಲಿ 20:1 ರೇಷಿಯೋದಲ್ಲಿ ಸಿಗ್ತದೆ. 20:1. So 2500 preference share, how much? 2500 into 1/20 means 125 shares of ₹10 each. 1250 is the purchase consideration payable to preference shareholder also. That is for their dividend arrears. So total 26,250 is the purchase consideration. Now we will prepare the ledger accounts in the books of Konark Limited, old company. Realization account. First we will prepare realization. Debit all the assets taken over. To cash 60,000. To building 60,000. To cash 10,000. To debtors 12,000. To stock 18,000. But what about the patent? There was one more item, patent, which is not considered here. So ಇಲ್ಲಿ ಏನು ಹೇಳಿದೆ ನಾನು? ಪ್ರಾಬ್ಲಮ್ ನೋಡಿ, ಒಮ್ಮೆ ಪ್ರಾಬ್ಲಮ್ ನೋಡುವಾಗ ಗೊತ್ತಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡಿ, ಪೇಟೆಂಟ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ಬಿ ರಿಟರ್ನ್ ಆಫ್, ಅದೆರಡು ರಿಟರ್ನ್ ಆಫ್. ಹಾಗಾಗಿ ಪೇಟೆಂಟ್ ಅನ್ನು ನಾವು ಕನ್ಸಿಡರ್ ಮಾಡಲಿಲ್ಲ. ಹಾಕಿದ್ದನ್ನೆಲ್ಲ ತಗೊಂಡಿದ್ದೇವೆ. ಬಿಲ್ಡಿಂಗ್, ಕ್ಯಾಶ್, ಡೆಟಾರ್, ಸ್ಟಾಕ್. ಇದೆಲ್ಲ ಬಿಲ್ಡಿಂಗ್, ಕ್ಯಾಶ್, ಡೆಟಾರ್, ಸ್ಟಾಕ್ ತಗೊಂಡೇವೆ. ಮತ್ತೆ ಏನು ಲಯಬಿಲಿಟಿ ಸೈಡ್ ನೋಡಿ, ಬ್ಯಾಲೆನ್ಸ್ ಶೀಟ್ ಓಪನ್ ಮಾಡಿ ನೋಡಿ. ಅಲ್ಲಿ ಬೈ ಡಿಬೆಂಚರ್ಸ್, ಬೈ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಬೈ ಕ್ರೆಡಿಟರ್ಸ್ ಇಷ್ಟು ಹಾಕಿದ್ದೇವೆ. ದೆನ್ ಎರಡಾಯಿತು, ಟ್ರಾನ್ಸ್ಫರ್ಡ್ ಎಸೆಟ್ಸ್, ಟ್ರಾನ್ಸ್ಫರ್ಡ್ ಲಯಬಿಲಿಟೀಸ್. ನಾವು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಬೈ ಕೋಟಕ್ ಲಿಮಿಟೆಡ್ ಅಕೌಂಟ್ 26,250 ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಕ್ಲಿಯರ್ ಆಯ್ತಲ್ವಾ? ಇನ್ನು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಅಲ್ಲಿ 1250 ಯಾರಿಗೆ ಯಾವುದರ ಪರವಾಗಿ ಕೊಡ್ತಾ ಇದ್ದೇವೆ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಇರುವಂತಹ ಡಿವಿಡೆಂಡ್ ಏರಿಯರ್ಸ್ ಇದೆಯಲ್ಲ, ಅದರ ಪರವಾಗಿ ಕೊಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ನಾವು ಡೆಬಿಟ್ ಮಾಡಬೇಕಾಗುತ್ತೆ. ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಏರಿಯರ್ಸ್ ಆಫ್ ಡಿವಿಡೆಂಡ್ 1250 ಅಂತ ಇದೆಲ್ಲ ಅದರ ಪರವಾಗಿ ನಾವು ಕೊಡುವಂಥದ್ದು. ಏರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಪೇಯಬಲ್. ಓಕೆ, ಕ್ಲಿಯರ್ ಆಯ್ತಲ್ಲ? ಅದು ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್ ಮಾಡುವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗ್ತದೆ ಯಾಕೆ ಅದನ್ನ ಹಾಗೆ ಮಾಡಿದ್ದೇವೆ ಅಂತ. ನಿಜವಾಗಿ ಲಾಸ್ ಇದ್ದ ಹಾಗೆ, ಅದು ಕಂಪನಿಗೆ ಲಾಸ್ ಇದ್ದ ಹಾಗೆ. ಯಾಕೆ ಲಾಸ್ ಇದ್ದ ಹಾಗೆ ಅಂದ್ರೆ, ಅಲ್ಲಿ ಎಲ್ಲಿಯೂ ಸಹ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏರಿಯರ್ಸ್ ಆಫ್ ಡಿವಿಡೆಂಡ್ ಅಂತ ಏನು ಲಯಬಿಲಿಟಿ ಕಾಣ್ತಾ ಇಲ್ಲ. ಆದ್ರೂ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಕೊಟ್ಟಿದ್ದೇವೆ ಏರಿಯರ್ಸ್ ಆಫ್ ಡಿವಿಡೆಂಡ್ ಅಂತ. ಅಂದ್ರೆ ಅದು ಅವರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುವುದಕ್ಕಿಂತ ಹೆಚ್ಚುವರಿಯಾಗಿ ಅವರಿಗೆ ಪೇಮೆಂಟ್. ವಿ ಹ್ಯಾವ್ ಪೇಯ್ಡ್ ಮೋರ್ ದ್ಯಾನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್.
So we paid 1,250 additional amount to preference shareholders. That is a loss for the company. So we have written as two preference shareholders account 1,250. Now we have to check whether there is what happened to this preference share. ನೋಡಿ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ತೋರಿಸಿದ್ದೇನೆ. ಇದರ ನಂತರ ಹೋಗ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆನ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ₹50,000. ಏರಿಯರ್ಸ್ ಆಫ್ ಡಿವಿಡೆಂಡ್ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ದು 1,250, ಟೋಟಲ್ 51,250. ಇದನ್ನ ಸೇಲ್ ಮಾಡಿದ್ದಾರೆ. ಪರ್ಚೇಸ್ ಇದನ್ನ ಪರ್ಚೇಸ್ ಕನ್ಸಿಡರೇಷನ್ ನಿಜವಾಗಿ ಅವರಿಗೆ ನೋಡಿ ಇದು ಏನಂದ್ರೆ ಸೇಲ್ ಮಾಡಿದಲ್ಲ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟೋಟಲ್ ಅವರಿಗೆ 51,250 ಬರಬೇಕು. ಗೊತ್ತಾಯ್ತಲ್ವಾ? ಇದನ್ನು ಸೇರಿಸಿದ್ರೆ ಇದು ಒಂದು ಎಕ್ಸ್ಟ್ರಾ ಸೇರಿಸಿದ್ರೆ 51,250 ಬರಬೇಕು ಅವರಿಗೆ. ಅರ್ಥ ಆಯ್ತಲ್ವಾ? ಆದ್ರೆ ನಾವು ಅವರಿಗೆ ಪೇಮೆಂಟ್ ಮಾಡಿದಷ್ಟು ಇಷ್ಟು ಪೇಮೆಂಟ್ ಮಾಡ್ಬೇಕು ಅವರಿಗೆ. ಕ್ಲಿಯರ್ ಆಯ್ತಲ್ಲ? 50,000 ಶೇರ್ ಕ್ಯಾಪಿಟಲ್ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಿದ ಲೆಕ್ಕದಲ್ಲಿ 51,250. But what amount we have paid? Purchase consideration paid to preference share. Andre purchase consideration which is calculated and which is payable to preference shareholder as per the calculation is only 16,250. Really we have to pay this much, but we are paying, we are calculated and payable to preference shareholder according to our calculation is 16,250. ಈಗ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿದಲ್ಲಿ ಆಗ ಆ ಪೇಮೆಂಟ್ ಮಾಡುವುದರಿಂದ 35,000 ಲಾಭ ಆಗುತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಇಂದ ಇಷ್ಟು ಲಾಭ ಕಂಪನಿಗೆ ಆಗುತ್ತೆ. ಅದನ್ನ ಏನ್ ಮಾಡಬೇಕು? ಬೈ 6% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಪ್ರಾಫಿಟ್ ಆನ್ ಪೇಮೆಂಟ್, ಅಂದ್ರೆ ಪ್ರಾಫಿಟ್ ಆನ್ ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ 35,000. ಗೊತ್ತಾಯ್ತಲ್ಲ? ಸೇಲ್ ಮಾಡಿದಲ್ಲ, ಪ್ರಾಫಿಟ್ ಆನ್ ಪೇಮೆಂಟ್ ಅಂತ ಕನ್ಸಿಡರ್. So now we have to total debit side 92,250, right on the debit side. On the credit side also, minus all these things, you will get 11,000 rupees. This is the loss on realization which is transferred to equity shareholders account, that is by equity shareholders account. Clear alva? Next, Kotak Limited account. See, realization account na debit side alli ಒಂದು item, credit side ನೋಡಿ ಅಲ್ಲಿ ಒಂದು by Kotak Limited ಅಂತ ಇದೆ. It will come here as to realization account. This is purchase consideration 26,250, which is paid in the form of equity shares in Kotak Limited 26,250. That is by equity shares in Kotak Limited 26,250 total. Write the total also. Next, equity shares in Kotak Limited account. This one ಇಲ್ಲಿದೆ ಅಲ್ಲ ಎಂಟ್ರಿ, ಇದನ್ನೇ ಇಲ್ಲಿಗೆ ತರುವುದು, ಇಲ್ಲಿಗೆ ಇದನ್ನೇ ತರುವಂತದ್ದು to Kotak Limited account 26,250. This is payable in two forms. Equity share ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಫಾರ್ಮ್ ಅಲ್ಲಿ ಎರಡು ಟೈಪ್ ಇದೆ. ಹೇಗೆ ಕೊಟ್ಟಿದ್ದಾರೆ ನೋಡುವ. ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇದನ್ನು ಯಾರಿಗೆ ಕೊಟ್ಟರು? ಫಾರ್ಮ್ ಎಕ್ಸ್ಪ್ಲೈನ್ ಮಾಡುವಾಗ ಏನಂದ್ರೆ ಕೊಟ್ಟದ್ದು ಇಕ್ವಿಟಿ ಶೇರ್ ಅಲ್ಲಿ, ಆದ್ರೆ ಇದನ್ನ ಮೂವರಿಗೆ ಕೊಟ್ಟಿದ್ದಾರೆ, ಇಬ್ಬರಿಗೆ ಕೊಟ್ಟಿದ್ದಾರೆ. ಇಕ್ವಿಟಿ ಶೇರ್ ಹೋಲ್ಡರಿಗೆ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಲ್ಲಿ ಎರಡು ಟೈಪ್ ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಆಗ ಮೂರಾಗ್ತದೆ. ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 10,000, 26,250 ಅಲ್ಲಿ ಇಕ್ವಿಟಿ ಶೇರ್ ಹೋಲ್ಡರಿಗೆ 10,000. ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 15,000. ಮತ್ತೆ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಫಾರ್ ಏರಿಯರ್ಸ್ ಆಫ್ ಡಿವಿಡೆಂಡ್ 1,250. ಹಾಗೆ ಏನಾಯಿತು? ಟೋಟಲ್ 26,250. ದಿಸ್ ಈಸ್ ದ ವೇ ಇಟ್ ಈಸ್ ಪೇಯ್ಡ್. ಓಕೆ. ನೆಕ್ಸ್ಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಮತ್ತೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಎರಡು ಮಾಡುವ. First, preference shareholders account. What is the preference share capital in the balance sheet? 50,000. By 6% preference share capital 50,000. Now, in the balance sheet, in the realization account, we have recorded the arrears of dividend as by realization account 1,250. So, 51,250 is the amount here. Total payable to the preference shareholders. How much is paid to them? In the form of equity shares, they are paid to equity shareholders account rupees to equity shares account. Shareholders alla, equity shares account. ನಿಮಿಷ. shares in Kotak Limited. ಇಲ್ಲಿ equity shares ಅಂತ ಬರೆದ್ರು ಸಾಕು. in
ಲಿಮಿಟೆಡ್. ಕೋಟಕ್ ಕೋಟಕ್ ಹೊಸ ಕಂಪನಿ. ಹೌದು, ಸರಿ ಆಯ್ತು. ನೋಡಿ ಇಲ್ಲಿದೆ ಅಲ್ಲ, ಇದೇ ಎಂಟ್ರಿ. ಇದನ್ನ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ 15,000 ಪ್ಲಸ್ 1,250 ಅದನ್ನ ನಾವು ಇಲ್ಲಿ ಇಕ್ವಿಟಿ ಶೇರ್ಸ್ ಇನ್ ಕೋಟಕ್ ಲಿಮಿಟೆಡ್ ಅಂತ ಬರೆದೆವು. 2 ಇಕ್ವಿಟಿ ಶೇರ್ಸ್ ಇನ್ ಕೋಟಕ್ ಲಿಮಿಟೆಡ್ 16,250. ಸರಿ ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಬೈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 50,000 ಬೈ ರಿಯಲೈಸೇಷನ್ ದಿಸ್ ಇಸ್ arrears of dividend 1,250 51,250. out of that 16,250 is paid in the form of equity shares in Kotak Limited 16,250. Now the balance 35,000 which is the profit on payment, that is to realization account. Okay. Next, equity shareholders account. In the balance sheet there is by equity share capital 60,000 and there is a profit and loss account by two profit and loss account balance 15,000 and patent is also written off. Patent ಅನ್ನು ರೈಟ್ ಆಫ್ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗಾಗಿ 2 patents ಅನ್ನು ರಿಯಲೈಸ್ ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್ಗೆ ಹಾಕುವ 24,000. ಕ್ಲಿಯರ್ ಆಯ್ತಲ್ಲ? ಅಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ಪೇಟೆಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ರಿಟರ್ನ್ ಆಫ್ ಅಂತ ಒಂದು ಪಾಯಿಂಟ್ ಇದೆ. ಹಾಗಾಗಿ ನಾವು ಪೇಟೆಂಟ್ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡದೆ ಇಲ್ಲಿಗೆ ಹಾಕಿ ರೈಟ್ ಆಫ್ ಮಾಡಿದ್ದೇವೆ. ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್ಗೆ ಹಾಕಿ ರೈಟ್ ಆಫ್ ಮಾಡಿದ್ದೇವೆ. ಮತ್ತೆ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ 11,000 ಇದೆ ನೋಡಿ. ರಿಯಲೈಸೇಷನ್ ಅಕೌಂಟ್ ಓಪನ್ ಮಾಡಿ ನೋಡಿ, ಈಗ ಬರ್ದಿದಿರಲ್ಲ ಅಲ್ಲಿ ನೋಡಿ. ಅಲ್ಲಿ ನೋಡಿದ್ರೆ ರಿಯಲೈಸೇಷನ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ, ಈಗ ತೋರಿಸ್ತೇನೆ. ರಿಯಲೈಸೇಷನ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ 11,000 ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಅದನ್ನ ಇಲ್ಲಿಗೆ ತಂದೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಟು ರಿಯಲೈಸೇಷನ್ ಅಕೌಂಟ್ 11,000. ಇನ್ನು ಒಂದು ಎಂಟ್ರಿ ಇದೆ, ಇಲ್ಲಿಗೆ ಟ್ಯಾಲಿ ಆಗಬೇಕು. ಇದು ಈ ಎಂಟ್ರಿ ನೋಡಿ, ಈ ಇಕ್ವಿಟಿ ಶೇರ್ ಅಕೌಂಟ್ ಅಲ್ಲಿ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 10,000 ಇದೆ. ಅದು ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ 2 ಇಕ್ವಿಟಿ ಶೇರ್ಸ್ ಇನ್ ಕೋಟಕ್ ಲಿಮಿಟೆಡ್ ಅಂತ ಬರಬೇಕು. 2 ಇಕ್ವಿಟಿ ಶೇರ್ಸ್ ಇನ್ ಕೋಟಕ್ ಲಿಮಿಟೆಡ್ ಅಕೌಂಟ್. ಕೋಟಕ್ ಲಿಮಿಟೆಡ್ ಅಕೌಂಟ್ ಏನಾಯ್ತು? 2 ಇಕ್ವಿಟಿ ಶೇರ್ಸ್ ಇನ್ ಕೋಟಕ್ ಲಿಮಿಟೆಡ್ ಅಕೌಂಟ್. ಫೈನಲ್ ಸೆಟಲ್ಮೆಂಟ್ ಇದು 10,000. ಫೈನಲ್ ಸೆಟಲ್ಮೆಂಟ್ ಅಂತ ಬರಿಬಹುದು ಅಥವಾ ಬರೀದಿದ್ರು ಆಗ್ತದೆ. ಫೈನಲ್ ಸೆಟಲ್ಮೆಂಟ್ ಹೌದು, ಇಟ್ಸ್ ನಾಟ್ ನೆಸರಿ. ಸೊ 10,000 ಟೋಟಲ್ ಏನಾಯ್ತು? 60,000. ಎರಡು ಸೈಡ್ ಟ್ಯಾಲಿ ಆಗ್ಬೇಕು. ಇದು ಕೊನೆಗೆ ಅವರಿಗೆ ಎಷ್ಟು ಉಳಿದದ್ದು ಅದನ್ನು ಕೊಡುವಂಥದ್ದು. ಆದ್ರೆ ಕ್ಯಾಶ್ ಆದ್ರೆ ಫೈನಲ್ ಸೆಟಲ್ಮೆಂಟ್, ಇದು ಶೇರ್ ಬಂದದನ್ನು ಹಾಗೆ ಅವರಿಗೆ ಕೊಟ್ಟು ಬಿಡುವಂಥದ್ದು ಅಷ್ಟೇ. ಓಕೆ, ನಾವು ಇನ್ ದ ಬುಕ್ಸ್ ಆಫ್ ಕೋಟಕ್ ಲಿಮಿಟೆಡ್ journal entry, business purchase account data to liquidator of Kotak Konark Limited 56,250. liquidator of Konark Limited account data to equity share capital, full equity share alle kottadu, cash kodlilla, preference share bere ಏನು ಕೊಡಲಿಲ್ಲ, 26,250. next bank building account ಇದು ಡಿಫರೆನ್ಸ್ ಕೊನೆಗೆ ನೋಡುವ. ಕ್ಯಾಶ್ ಅಕೌಂಟ್, ಡೆಟಾರ್ಸ್ ಅಕೌಂಟ್, ಸ್ಟಾಕ್ ಅಕೌಂಟ್ 3 ಐಟಮ್ ಇದೆ. 1,000 12,000 8,000. ಮತ್ತೆ ಕ್ರೆಡಿಟರ್ಸ್ ಪೇಯ್ಡ್ ಓನ್ಲಿ 80%. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 8,000 into 80%. ಪ್ರಾಬ್ಲಮ್ ನೋಡಿ, ಕ್ವಶನ್ ಅಲ್ಲಿ ಇಲ್ಲಿದೆ ನೋಡಿ, ತೋರಿಸ್ತೇನೆ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಇನ್ನೊಮ್ಮೆ ತೋರಿಸ್ತೇನೆ. ಕ್ರೆಡಿಟರ್ಸ್ ಟು ರಿಸೀವ್ 80% ಆಫ್ ದ ಸಮ್ ಡ್ಯೂ ಇನ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ₹10. ಓಕೆ, ಹಾಗಾಗಿ ಅವರಿಗೆ ಎಷ್ಟು ಕೊಡೋದು? 80% ಮಾತ್ರ, 6,400. ಓಕೆ, ಮತ್ತೆ 5% ಡಿವೆಂಚರ್ಸ್ 10,000. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 2,000. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 26,250. ಕ್ಲಿಯರ್ ಆಯ್ತಲ್ಲ? ಈಗ ಹೋಪ್ ಯು ಅಂಡರ್ಸ್ಟುಡ್. ನಾವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಡೆಬಿಟ್ ಸೈಡ್ ಮೈನಸ್ ಮಾಡಿ ಆಗ 13,650 ಮೈನಸ್ ಡಿಫರೆನ್ಸ್ ಬರುತ್ತೆ. ಅದೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟದ್ದು ಬಿಲ್ಡಿಂಗ್ ಅನ್ನ ಅದಕ್ಕೆ ರಿಟರ್ನ್ ಡೌನ್ ಮಾಡಬೇಕು. ಇಷ್ಟೇ ಅಮೌಂಟ್ ಬಿಲ್ಡಿಂಗಿಗೆ ಸಿಗೋದು, ಫುಲ್ ಅಮೌಂಟ್ ಸಿಗೋದಿಲ್ಲ. ಅಲ್ಲಿ ಒಂದು ಪಾಯಿಂಟ್ ಇದೆ ಅಲ್ವಾ, ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡಿದೆ, ಬಿಲ್ಡಿಂಗ್ ಈಸ್ ರಿಟರ್ನ್ ಡೌನ್ ಅಂತ. ಎನಿ ಬ್ಯಾಲೆನ್ಸ್ ಕೊನೆಯ ಪಾಯಿಂಟ್ ನೋಡಿ, ಪ್ರಾಬ್ಲಮ್ ಅಲ್ಲಿ ಕೊನೆಯ ಪಾಯಿಂಟ್ ಇಲ್ಲಿ, ಎನಿ ಬ್ಯಾಲೆನ್ಸ್ ಅವೈಲೇಬಲ್ ಬೈ ದ ಸ್ಕೀಮ್ ಯೂಸ್ಡ್ ಟು ರೈಟಿಂಗ್ ಡೌನ್, ಯೂಸ್ಡ್ ಇನ್ ರೈಟಿಂಗ್ ಡೌನ್ ಬಿಲ್ಡಿಂಗಿಗೆ ಅಷ್ಟೇ ಸಿಗೋದು ಅಂತ ಅರ್ಥ ಇದೆಲ್ಲ, ಕೊನೆಗೆ ಉಳಿದ ಅಮೌಂಟ್ ಮಾತ್ರ. ಓಕೆ, ಇಲ್ಲಿಗೆ ಬ್ಯಾಲೆನ್ಸ್ ಶೀಟ್ಗೆ ಹೋಗುವ ಇನ್ನು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಕಂಪ್ಲೀಟೆಡ್ ಇಟ್. ನೌ ವಿ ವಿಲ್ ಮೂವ್ ಟು ದ ಬ್ಯಾಲೆನ್ಸ್ ಶೀಟ್. ಈಗ ನೋಡಿ, ಈಗ ಬ್ಯಾಲೆನ್ಸ್ ಶೀಟ್ ಮಾಡಿ ನೀವು ನೋಡುವ, ಬರೀರಿ.
ಒಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಲಿಕ್ಕಿದೆ. ಅದರೆಡೆಗೆ ಬ್ಯಾಲೆನ್ಸ್ ಶೀಟ್ ಮಾಡಿ. ರೀಸನ್ ಇದೆಲ್ಲ ನೋಡಿ, ಈ ಜರ್ನಲ್ ಎಂಟ್ರಿಯಲ್ಲಿರುವ ಈ ಎಲ್ಲ ಅಸೆಟ್ಗಳನ್ನು ಬರೆಯಿರಿ, ಈ ಲಯಾಬಿಲಿಟಿಗಳನ್ನು ಬರೆಯಿರಿ. ಆಯ್ತಲ್ಲ? ಸೊ ಈ ಲಯಾಬಿಲಿಟಿಗಳನ್ನು ಬರಿ. ಮತ್ತೆ ಒಂದು ಜರ್ನಲ್ ಎಂಟ್ರಿ ಬೇಕಾದ್ರೆ ಮಾಡ್ಬೋದು. ಜರ್ನಲ್ ಎಂಟ್ರಿ ಏನಂದ್ರೆ ಕ್ರೆಡಿಟರ್ಸ್ ಅಕೌಂಟ್ ಇದೆಲ್ಲ, ಇದಕ್ಕೆ ಒಂದು ಜರ್ನಲ್ ಎಂಟ್ರಿ ಇನ್ನೊಂದು ಮಾಡ್ಬೋದು ಬೇಕಾದ್ರೆ. ನಾನು ನಿಮಗೆ ಎಂಟ್ರಿ ಮಾಡೇ ತೋರಿಸ್ತೇನೆ, ಕನ್ಫ್ಯೂಸ್ ಆಗಬೇಡಿ. ಅದಕ್ಕೆ ಬೇಕಾಗಿ ಐ ವಿಲ್ ಶೋ ದ ಎಂಟ್ರಿ. ಏನಂದ್ರೆ ಕ್ರೆಡಿಟರ್ಸ್ ಅಕೌಂಟ್ ಡೆಟಾರ್ ಟು, ಕ್ರೆಡಿಟರ್ಸ್ಗೆ ಏನು ಕೊಟ್ಟಿದ್ದಾರೆ? ಇಕ್ವಿಟಿ ಶೇರ್ ಕ್ಯಾಪಿಟಲ್. ಅವರಿಗೂ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಟು ಇಕ್ವಿಟಿ ಶೇರ್ capital. They are also given equity share capital. So amount is 6,400. ಇದೊಂದು ಐಟಮ್ ಎಕ್ಸ್ಟ್ರಾ ಬರುತ್ತೆ. ಇಷ್ಟನವರೆಗಿನ ಪ್ರಾಬ್ಲಮ್ ಅಲ್ಲಿ ಇಂಥ ಒಂದು ಐಟಮ್ ಬಂದಿರಲಿಲ್ಲ. ಸೊ ಇದನ್ನ ಹೀಗೆ ಬರೆದ್ರೆ ಸಾಕು. ಸೊ ಇಲ್ಲಿ ನರೇಷನ್ ನೀವೇ ಬರೀರಿ. ಏನ್ ನರೇಷನ್ ಬರಿಬೇಕು? ಕ್ಲಿಯರ್ ಆಯ್ತಲ್ಲ? ನರೇಷನ್ ಒಂದು ಬರೀರಿ. ಓಕೆ, being the creditors settled with the issue of equity share capital. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಿಗೆ ಬರುವಾಗ ಇಲ್ಲಿ ಏನಾಗ್ತದೆ ಅಂದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಎಲ್ಲ ಅಸೆಟ್ ಗಳನ್ನು ಬರೀರಿ. ಮತ್ತೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ನೊಟ್ಟಿಗೆ ಇನ್ನೊಂದು ಐಟಮ್ ಬರ್ತದೆ, 6,400 rupees. ಅದೇನಂದ್ರೆ ಅದು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ 6,400 ಅದೊಂದು ಆ್ಯಡ್ ಆಗ್ತದೆ. ಇದನ್ನು ಆ್ಯಡ್ ಮಾಡಿ. ಇದು ಇಕ್ವಿಟಿ ಶೇರ್ ಕ್ಯಾಪಿಟಲ್ ₹10 ಈಚ್ ಅಂದ್ರೆ 640. ಇದು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಗ್ತದೆ? 640 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಏನಾಯ್ತಲ್ಲ? ಇದು ಒಂದು ಐಟಮ್ ಇರುವಂತದ್ದು. ಅದು ಕ್ರೆಡಿಟರ್ಸ್ ಅಕೌಂಟ್ ಅಂತ ಹಾಕಿದ್ರೆ ರಾಂಗ್ ಆಗ್ತದೆ ಬ್ಯಾಲೆನ್ಸ್ ಶೀಟ್. ಹಾಗಾಗಿ ನಾನು ಅದನ್ನು ಚೇಂಜ್ ಮಾಡಿ ಇಲ್ಲಿ ಹಾಕಿದೆ. ನೋಡಿ, ಇದು ಅರ್ಥ ಇದಲ್ವಾ? ಈಗ ಎಲ್ಲ ಅಸೆಟ್ಗಳನ್ನು ತಗೊಂಡ್ರಿ. ಮತ್ತೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಫಸ್ಟ್ ಒನ್ 2,625 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 26,250. 640 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 6,400. ಮತ್ತೆ 5% ಡಿಬೆಂಚರ್ಸ್ 10,000. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 20,000. ಅದನ್ನ ಏನು ಕೊಟ್ಟಿದ್ದಾರೆ ಇಲ್ಲಿ? ಡಿಬೆಂಚರ್ನ ಬಗ್ಗೆ ದೇ ಆರ್ ಪೇಯ್ಡ್ ಆಫ್ ಅಂತ ಕೊಟ್ಟಿದ್ದಾರಲ್ವ ನೋಡಿ. ಡಿಬೆಂಚರ್ ಹೋಲ್ಡರ್ಸ್ ಟು ಬಿ ಪೇಯ್ಡ್ ಬೈ ಫುಲ್ಲಿ ಅಂದ್ರೆ ಇವರು ಪೇಮೆಂಟ್ ಮಾಡಿ ಅವರಿಗೆ ಡಿಬೆಂಚರ್ ಇಶ್ಯೂ ಮಾಡಿದ್ದಾರೆ ಅಂತ ನಾವು ಭಾವಿಸ್ಬೇಕಷ್ಟೇ, ಬೇರೆ ಏನೋ ಅಲ್ಲಿ ಪಾಯಿಂಟ್ ಕೊಡಲಿಲ್ಲ. ಓಕೆ, ಸೊ ಇಲ್ಲಿಗೆ ಏನಾಯ್ತು? ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತದೆ. ಕ್ಲಿಯರ್ ಆಯ್ತಲ್ಲ? ಎಲ್ಲ ಅಸೆಟ್ಗಳು, ಇಲ್ಲಿ ಎಲ್ಲ ಲಯಾಬಿಲಿಟಿಗಳು. ಇಲ್ಲಿ ನೋಡಿ, ಇದು ಮಾಡ್ಲಿಕ್ಕೆ ಈ ಅಸೆಟ್ಗಳನ್ನೆಲ್ಲ ಬರೆಯುವುದು. ಮತ್ತೆ ಇಲ್ಲಿ ಲಯಾಬಿಲಿಟಿ ಕ್ರೆಡಿಟರ್ಸ್ ಬರಿಬೇಡಿ, ಡಿಬೆಂಚರ್ಸ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್, ಮತ್ತೆ ಇದು ಬೇಡ, ಅದು ಬರೆಯುವುದು. ಮತ್ತೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಲ್ಲಿ ಎರಡನೇ ಎಂಟ್ರಿಯಲ್ಲಿದೆ 26,250. ಮತ್ತೆ ಥರ್ಡ್ ಎಂಟ್ರಿ, ಫೋರ್ತ್ ಎಂಟ್ರಿಯಲ್ಲಿ 6,400. ಇದನ್ನು ಬರೆದ್ರೆ ಅಲ್ಲಿಗೆ ಮುಗಿಯಿತು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇಟ್ಸ್ ನಾಟ್ ಎ ವೆರಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಸ್ವಲ್ಪ ಇಷ್ಟವರೆಗೆ ಮಾಡಿದ ಪ್ರಾಬ್ಲಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇತ್ತು ಅಂತ ಹೇಳ್ಬೋದು ಅಷ್ಟೇ. ಅದು ಕೆಲವು ಐಟಮ್ಸ್ಗಳು ಡಿಫ್ರೆಂಟ್ ಇತ್ತು. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳುವಾಗ ಏನು ಅರ್ಥ ಮಾಡಬೇಕಂದ್ರೆ, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, ಎಮಾಲ್ಗಮೇಷನ್ ಎಲ್ಲ ಸೇಮ್ ಅಕೌಂಟಿಂಗ್ ಟ್ರೀಟ್ಮೆಂಟ್, ಆದರೆ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಡಿಫ್ರೆಂಟ್ ಇರ್ತದೆ. ಎಮಾಲ್ಗಮೇಷನ್ ನ ರೀತಿ ಬೇರೆ ಇರ್ತದೆ, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ನ ರೀತಿ ಬೇರೆ ಇರ್ತದೆ, ಅಬ್ಸಾರ್ಪ್ಷನ್ ಎಲ್ಲ ಆಗಿ ರೀತಿ ಬೇರೆ ಇರ್ತದೆ. ಅದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಬರುವಾಗ ಪ್ರಾಬ್ಲಮ್ನ ಟೈಪೇ ಬೇರೆ ಇರ್ತದೆ, ಸೇಮ್ ಇರುವುದಿಲ್ಲ. ಕೆಲವು ವಿಷಯಗಳೆಲ್ಲ ಕ್ಯಾಲ್ಕುಲೇಷನ್, ಜರ್ನಲ್ ಎಂಟ್ರೀಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್. ಬಟ್ ಸಮ್ ಆಫ್ ದ ಕ್ಯಾಲ್ಕುಲೇಷನ್ಸ್ ರೀಕನ್ಸ್ಟ್ರಕ್ಷನ್ ಮಾಡುವಾಗೆಲ್ಲ ಏನಾಗ್ತದೆ, ಇಕ್ವಿಟಿ ಶೇರ್ ಹೋಲ್ಡರಿಗೆ 3 ಶೇರ್ ಇರೋರಿಗೆ 3 ಫುಲ್ ಕೊಡೋದಿಲ್ಲ, ಕಡಿಮೆ ಕೊಡ್ತಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕಡಿಮೆ ಕೊಡ್ತಾರೆ. ಎಲ್ಲವನ್ನ ಕಡಿಮೆ ಮಾಡಿ ಪೇಮೆಂಟ್ ಮಾಡಿಕೊಂಡು ಒಂದು ರೀಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಲಾಭ ನಷ್ಟದಲ್ಲಿರುವಂತಹ ಕಂಪನಿಯನ್ನ
reconstruct ಮಾಡುವಾಗ ಹಾಗೆಲ್ಲ ಆಗ್ತದೆ. Now I have a question here. Moon Limited is taken over by Sun Limited. Moon Limited has 5,700% preference shares of 20 each and 6,000 equity shares of rupees 20 each. Purchase consideration is 1 equity share of rupees 5 fully paid in new company to be issued for every 3 share in the old company, and 3 shares of rupees 5 fully paid in the new company to be issued for every 5 share in the old company, and arrears of preference dividend to be declared by issuing 1 rupee 5 fully paid equity shares in Sun Limited for every 20 shares held. What is the amount of equity shares payable to the preference shareholders as purchase consideration? Choose the correct answer. Second question for the same problem. In the above problem, what is the amount of equity shares in the new company payable to equity shareholders as purchase consideration? Choose the correct answer. Next one, in the above problem, what is the amount payable to preference shareholders in return for arrears of dividend? Choose the correct answer. Arrears of dividend ಗೆ ಎಷ್ಟು ಪೇಮೆಂಟ್ ಮಾಡಿದ್ದಾರೆ ಅಂತ. Okay. Thank you for listening to the class.